ನಮಸ್ತೆ ಮಾಸ್ಟರ್ಸ್. 79ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಗುರು ಮತ್ತು ಪರಮಗುರು ಬಗ್ಗೆ. ಗುರು ಅಂದರೆ ಇಂದಿನ ಶಿಷ್ಯನೇ ನಾಳಿನ ಗುರು. ಗುರು ಅಂದರೆ ಭಾರವಾಗಿ ಇರುವವನು, ಅಂದರೆ ಜ್ಞಾನದಿಂದ ಭಾರವಾದವನು ಎಂದರ್ಥ. ಲಘುವು ಎಂದರೆ ಹಗುರವಾಗಿ ಇರುವವನು ಎಂದರ್ಥ, ಅಂದರೆ ಜ್ಞಾನವಿಲ್ಲದೆ ಹಗುರವಾಗಿ ಇರುವವನು ಎಂದರ್ಥ. ಇಂದಿನ ಮುಮುಕ್ಷುವೆ ನಾಳಿನ ಮುಕ್ತ ಪುರುಷನು. ಗುರು ಧ್ಯಾನದ ಮೂಲಕ ದಿವ್ಯ ಚಕ್ಷುವನ್ನು ಸಂಪಾದಿಸಿಕೊಂಡು ಆತ್ಮಜ್ಞಾನ ಹೊಂದಿದವನೇ ಗುರು. ಅದೇ ರೀತಿ ಇಂದಿನ ಗುರುಗಳೇ ನಾಳಿನ ಪರಮಗುರು. ಪರಮಗುರು ಅಂದರೆ ತುಂಬ ಭಾರವಾಗಿ ಇರುವನು ಎಂದರ್ಥ, ಅಂದರೆ ಬ್ರಹ್ಮಜ್ಞಾನದಿಂದ ಭಾರವಾಗುವವನು ಎಂದರ್ಥ. ಇಂದಿನ ಋಷಿಯೇ ನಾಳಿನ ರಾಜರ್ಷಿ, ಮಾರನೆಯ ದಿನ ಬ್ರಹ್ಮರ್ಷಿ ಆಗುತ್ತಾನೆ. ದಿವ್ಯ ಚಕ್ಷುವನ್ನು ಸಂಪಾದಿಸಿಕೊಂಡು ಗುರು ಋಷಿ, ದಿವ್ಯ ಚಕ್ಷುವನ್ನು ಪರಿಪಕ್ವ ಮಾಡಿಕೊಂಡವನು ಪರಮಗುರು ಬ್ರಹ್ಮರ್ಷಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಸಾಧನಾ ಚತುಷ್ಟಯದ ಬಗ್ಗೆ ಏನು ಹೇಳ್ತಾರೆ? ಆದಿಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಸಾಧನಾ ಚತುಷ್ಟಯ ಕುರಿತು ಈ ರೀತಿ ಹೇಳಿದ್ದಾರೆ. ಸಾಧನೆಯಲ್ಲಿ 4 ಅಂಶಗಳಿವೆ: ವಿವೇಕ, ವೈರಾಗ್ಯ, ಷಡ್ ಸಂಪತ್ತು ಮತ್ತು ಮುಮುಕ್ಷತ್ವ ಅಂತ. ನಿತ್ಯಾನಿತ್ಯ ವಸ್ತು ವಿಚಕ್ಷಣ ಜ್ಞಾನವೇ ವಿವೇಕ. ಇಹ ಅಮೂರ್ತ ಕರ್ಮಫಲ ಭೋಗ ಅನಾಸಕ್ತಿಯೇ ವೈರಾಗ್ಯ. ಮೋಕ್ಷ ಪ್ರಾಪ್ತಿಯನ್ನು ಕೋರುವ ತೀವ್ರ ಸಾಧಕನ ಗುಣಗಣಗಳೇ ಷಡ್ ಸಂಪತ್ತಿ. ಷಡ್ ಪ್ಲಸ್ ಸಂಪತ್ತು = 6 ಸಂಪತ್ತುಗಳು. ಅವುಗಳು ದಮ, ಶಮ, ತಿತೀಕ್ಷ, ಉಪರತಿ, ಶ್ರದ್ಧೆ, ಸಮಾಧಾನಗಳು. ಬಹಿರೇಂದ್ರಿಯ ನಿಗ್ರಹ ಎನ್ನುವುದೇ ಧಮ, ಅಂತರೇಂದ್ರಿಯ ನಿಗ್ರಹ ಎನ್ನುವುದೇ ಶಮ. ನೋವುಗಳನ್ನು ತಡೆದುಕೊಳ್ಳುವ ಗುಣವೇ ತಿತೀಕ್ಷ. ಬಯಕೆಗಳಿಂದ ಸ್ವಲ್ಪ ಸಂದರ್ಭಾನುಸಾರವಾಗಿ ಬಿಡುಗಡೆಯಾಗುವುದೇ ಉಪರತಿ. ತ್ರಿಕರಣ ಶುದ್ಧಿ ಪ್ಲಸ್ ದೀಕ್ಷಾ = ಶ್ರದ್ಧಾ. ದ್ವಂದ್ವಗಳಲ್ಲಿ ಚಲಿಸದೆ ಸಮವಾಗಿ ಇರುವುದೇ ಸಮಾಧಾನ. ಮುಕ್ತಿಯನ್ನು ಸದಾ ತೀವ್ರವಾಗಿ ಕೋರಿಕೊಳ್ಳುವುದೇ ಮುಮುಕ್ಷತ್ವ. ಒಬ್ಬ ಸಾಧಕನಿಗೆ ವಿವೇಕ, ವೈರಾಗ್ಯ, ಷಡ್ ಸಂಪತ್ತಿ, ಮುಮುಕ್ಷತ್ವ ಎನ್ನುವ 4 ಗುಣಗಳು ಇದ್ದಾಗಲೇ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವುದೇ ಶಂಕರಾಚಾರ್ಯರ ಬೋಧನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಶುಷ್ಕ ವೇದಾಂತ ಘೋಷದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಶುಷ್ಕ ವೇದಾಂತ ಘೋಷ ಇನ್ನು ನಮಗೆ ಬೇಡ, ಅದರಿಂದ ಏನೂ ಪ್ರಯೋಜನವಿಲ್ಲ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಂದು ಒಂದೇ ಹುಚ್ಚು ಕೇಕೆಗಳು. ಏನಿದು ಗೋಳು? ಮಾಡಬೇಕಾಗಿರುವುದು 2. ಮೊದಲನೆಯದು ಅಡಚಣೆಯಿಲ್ಲದ, ಅಂದರೆ ಅಕುಂಠಿತ ಧ್ಯಾನ ಸಾಧನೆ, ಯೋಗ ಸಾಧನೆ ಅಂತ. 2ನೇದು ಇತರ ಯೋಗ ಸಾಧಕರ ಧ್ಯಾನಾನುಭವಗಳು, ಅವರ ಮುಖತಃ ಕೇಳುವುದು ಮತ್ತು ಪ್ರಪಂಚದಾದ್ಯಂತ ಧ್ಯಾನಯೋಗೀಶ್ವರರು ಬರೆದ ಗ್ರಂಥಗಳನ್ನು ಓದುವುದು. ಮತಗಳಲ್ಲಿ ಭೇದಗಳು ಎನ್ನುವುದು ನಿಜಕ್ಕೂ 0. ವಿವಿಧ ಮತಗಳು ಎಂಬುದು ಇಲ್ಲವೇ ಇಲ್ಲ. ಧ್ಯಾನ ಯೋಗ ಸಾಧಕರು ಮತ್ತು ಜ್ಞಾನಯೋಗ ಸಾಧಕರು ಎಲ್ಲ ಮತಗಳ ಮೂಲ ಗ್ರಂಥಗಳನ್ನು, ಪ್ರಪಂಚದಲ್ಲಿರುವ ಅನ್ಯದೇಶೀಯರ ಯೋಗೀಶ್ವರರ ಜೀವನ ಚರಿತ್ರೆಗಳನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡುತ್ತಲೇ ಇರುತ್ತಾರೆ. ಅವರು ಇನ್ನು ತಾವೇ ಧ್ಯಾನದ ಮೂಲಕ ಸ್ವತಃ ಸತ್ಯದ್ರಷ್ಟರಾಗಿ ಆಗುವುದಕ್ಕೆ ಕೂಡಲೇ ಪ್ರಯತ್ನಿಸುತ್ತಾರೆ. ತಿಳಿದವರು ವೇದಾಂತ ಪಠಣವನ್ನು ಜೀವನವೆಲ್ಲ ಮಾಡುತ್ತಾ ಇರುವುದಿಲ್ಲ. ಅವರು ಇನ್ನು ತಾವೇ ಧ್ಯಾನದ ಮೂಲಕ ಸ್ವಂತ ಸತ್ಯದ್ರಷ್ಟರಾಗಿ ಆಗುವುದಕ್ಕೆ ತಕ್ಷಣವೇ ಪ್ರಯತ್ನಿಸುತ್ತಾರೆ. ಶುಷ್ಕ ವೇದಾಂತ ಚರ್ಚೆಯನ್ನು ಬಿಟ್ಟು ಧ್ಯಾನಯೋಗಿಗಳಿಂದ ಧ್ಯಾನ ಸಾಧನೆಯನ್ನು ಕಲಿತು ಮುಕ್ತಿಪಥದತ್ತ ಸಾಗೋಣ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.